ಗ್ಯಾರಂಟಿಗಳ ಭಾರದಿಂದ ತತ್ತರಿಸಿ ಹೋಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಅಥವಾ ಸರ್ಕಾರದ ಪ್ರಕಾರ ಇಲ್ಲ, ತತ್ತರಿಸಿಲ್ಲ. ಚೀಲಗಳಲ್ಲಿ ತುಳುಕಾಡ್ತಾ ಇದೆ. ಕೊಪ್ಪರಿಗೆಗಳಲ್ಲಿ ನಾವು ಕಾಮಿಕ್ ಬುಕ್ಸಲ್ಲಿ ನೋಡ್ತಾ ಇರ್ತೀವಲ್ಲ, ಮಹಾರಾಜರ ಖಜಾನೆ ಹೇಗಿರುತ್ತೆ ಅಂದರೆ ಹಂಡೆಗಳಲ್ಲಿ ಒಂಥರ ಚಿತ್ರದಲ್ಲಿ ನಾಣ್ಯಗಳೆಲ್ಲ ಕೆಳಕ್ಕೆ ಬೀಳುತ್ತಿರೋ ಥರ ಚಿತ್ರಗಳಲ್ಲಿ ನಾವು ನೋಡ್ತಾ ಇರ್ತಿದ್ವಿ. ಕೊಪ್ಪರಿಗೆಗಳು ಏನು ಕೊರಿತಾ ಇದೆ ದುಡ್ಡಲ್ಲಿ ಥರ ಚಿತ್ರದಲ್ಲಿ ಹಾಗೆ ಸುರಿತಿರ್ಬೋದು ಕರ್ನಾಟಕದಲ್ಲಿ. ಬಟ್ ಹೊಸ ಮಾರ್ಗಗಳಿಂದ ಸಂಪನ್ಮೂಲವನ್ನು ಕ್ರೋಢೀಕರಿಸೋ ಕೆಲಸ ಬಿಟ್ಟಿಲ್ಲ. ಸಂಪನ್ಮೂಲ ಕ್ರೋಢೀಕರಣ ರಾಂಗ್ ಅಂತ ನಾನು ಹೇಳಲ್ಲ. ಎಲ್ಲ ಸರ್ಕಾರಗಳು ಆಯಾ ಕಾಲಕ್ಕೆ ತಕ್ಕಂತೆ ಸಂಪನ್ಮೂಲಗಳ ಕ್ರೋಢೀಕರಣವನ್ನು ಮಾಡಲೇಬೇಕು. ಬಿಕಾಸ್ ಎಕ್ಸ್ಪೆಕ್ಟೇಷನ್ ಮತ್ತು ಖರ್ಚು ವೆಚ್ಚಗಳು ಹೆಚ್ಚಾಗತ್ತೆ. ಅದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ನೀವು ಮಾಡ್ಕೊಂಡಿರೋ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಇದು ಈ ಚಿಲ್ಮರದ ಹತ್ರ ಹೋಗ್ಬಿಡೋದು, ನಾವು ಮಜ್ಜಿಗೆ ಕೊಡಿದಾಗ ನೀನು ಗುಂಡೆ ಹಾಕಿದೀಯಾ ಅಂತ ಬೈದ್ಬಿಟ್ಟಂಗೆ ಹಂಗೆ ಆಗ್ತಾ ಇದೆ ನಿಮ್ಮ ಹಣೆ ಬರಹ ಅಷ್ಟೇ. ಫಾರ್ ಎಕ್ಸಾಂಪಲ್, ಪವರ್ ರೈಸ್ ಮಾಡೋಕ್ಕೆ ಬೆಸ್ಕಾಮು ಅವರು ಇವ್ರ ಕೈಲಿ ಕೊಡಿಸಿದ್ದೀರಿ. KERC ಈಸ್ ಎಸೆನ್ಷಿಯಲಿ ಎ ಗೌರ್ನಮೆಂಟ್ ಬಾಡಿ ನನ್ನ ಪ್ರಕಾರ. ದೋ ಇಂಡಿಪೆಂಡೆಂಟ್ ಅಂತ ನೀವು ಕರೆದ್ರು ಯಾರು ಯಾವುದನ್ನು ಚಾಲೆಂಜ್ ಮಾಡೋ ಇದನ್ನು ಬಿಟ್ಟು ಆಗೋಗಿದೆ ಈ ದೇಶದಲ್ಲಿ. ಈಗ ಏನಕ್ಕೆ ಪವರ್ ರೈಸ್ ಮಾಡ್ತೀರಿ? ಅದಂತರ ಆ್ಯನ್ಯುಯಲ್ ಫೀಚರ್ ಥರ DA ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ. ಜಾರ್ಜ್ ಹೇಳ್ತಾರೆ, ಇಲ್ಲ ಅದು ನಾರ್ಮಲ್ ಪ್ರೊಸೀಜರ್. ಏನು ನಾರ್ಮಲ್ ಪ್ರೊಸೀಜರ್ ಸರ್? ನೀವು ಪುಕ್ಕಟ್ಟೆ ವಿದ್ಯುತ್ ಕೊಟ್ಟಿದ್ದು ತಪ್ಪೋ ಸರಿನೋ? ಆಮೇಲೆ ಆ ಪುಕ್ಕಟ್ಟೆ ವಿದ್ಯುತ್ಗೆ ಯಾವನಾದರೂ ಖರೀದಿ ಮಾಡೋಕ್ಕೆ ಕಾಸು ತರಬೇಕು, ಆ ಕಾಸನ್ನು ಹೊಂದಿಸ್ಬೇಕು. ಸೊ ನಿಮಗೆ ಖರ್ಚಿಗೆ ದುಡ್ಡಿಲ್ಲ, ವೆಚ್ಚ ಜಾಸ್ತಿ ಆಯಿತು, ಎತ್ತಲೇಬೇಕು ಮೇಲಕ್ಕೆ. ನೀವು ಬೇರೆ ದಾರಿ ಇಲ್ಲ ನಿಮ್ಮ ಹತ್ರ. ಯು ಹ್ಯಾವ್ ನೋ ಅದರ್ ಆಪ್ಷನ್. ಕೇಳಿ, ಹೇಳ್ತಾರೆ ಅದನ್ನು. BWCSB ಕೇಳಿ, ಸರ್ಕಾರಿ ಸಂಸ್ಥೆದು ಬೇರೆ ಬಿಡಿ, ಒಂಥರ ಬ್ಯಾಂಕಲ್ಲಿ ಇದ್ದಂಗೆ ಯಾವತ್ತು ಬೇಕಾದ್ರೂ ಬರ್ಬೋದು. ಜನದ್ದು ಬುರುಡ ಹೊಡೆದಾಕ್ಬಿಡ್ತೀವಿ, ಅವ್ರದ್ದು ಮಾತ್ರ ಬುರುಡ ಹೊಡಿತೀವಿ, ಬಿಡಲ್ಲ ಅವ್ರದ್ದು. ಈಗ ಇಲ್ಲೇನು ಮಾಡಿದ್ದಾರೆ? ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸಿದವರು ಬಾಕಿ ಉಳಿಸ್ಕೊಂಡ್ರು 6,000 ಕೋಟಿ ದಂಡಕ್ಕೆ ಒನ್ ಟೈಮ್ ಸೆಟ್ಲ್ಮೆಂಟ್ ಯೋಜನೆ ತರ್ತಿದ್ದಾರೆ. ಅಕ್ರಮವಾಗಿ ಆಗಿದ್ದಕ್ಕೆ ಒನ್ ಟೈಮ್ ಸೆಟ್ಲ್ಮೆಂಟ್ ತರ್ತಿದ್ದಾರೆ. ಓಕೆ, ಫೇರ್. ಆ ದುಡ್ಡನ್ನು ವಸೂಲಿ ಮಾಡಬಾರ್ದು ಅಂತ ಯಾರು ಹೇಳೋಕ್ಕಾಗಲ್ವಲ್ಲ. ಅಕ್ರಮವಾಗಿ ಮಾಡಿದವನು ಕಕ್ಲಿ ಬಿಡು ಅಂತ ಅನ್ಬೋದು, ಅಷ್ಟೇ ತಾನೇ? ಕಕ್ಲಿಪ ಆಯಿತು. ಇನ್ನು ಟನ್ಗೇನೋ 80 ರೂಪಾಯಿ ರಾಜಧನ ಅಂತೆ, ಅದಕ್ಕೇನೋ 300 ಕೋಟಿ ಬರುತ್ತಂತೆ. ಆಮೇಲೆ ಎಲ್ಲೆಲ್ಲಿ ಖನಿಜಗಳಿದೆ ಆ ಭೂಮಿಗೆಲ್ಲ ತೆರಿಗೆ ಹಾಕ್ತಾರಂತೆ. ಇದೆಲ್ಲ ಏನಕ್ಕೆ ಅಂದರೆ ಸಂಪನ್ಮೂಲಗಳ ಹೊಡೆತದಿಂದ ತಪ್ಪಿಸ್ಕೊಂಡು ಇನ್ನೊಂದು ಸಂಪನ್ಮೂಲ ಎತ್ತಕ್ಕೆ. ಒನ್ ಟೈಮ್ ಸೆಟ್ಲ್ಮೆಂಟ್ ಯಾಕೆ? ನೋ ಐಡಿಯಾ. ಅಷ್ಟೊಂದು ಡಿಸ್ಪ್ಯೂಟ್ ಹಾಕೂತಿದೆಯಾ? ಅದು ಅಷ್ಟೊಂದು ಡಿಸ್ಪ್ಯೂಟ್ ಹಾಕೂರೋದಾದರೆ ಅಧಿಕಾರಿಗಳು ಹೇಗೆ ತಂದ್ರಪ್ಪ ಡಿಸ್ಪ್ಯೂಟ್ಸನ್ನು? ಅಷ್ಟೊಂದನ್ನು ಗೊತ್ತಿಲ್ಲ. ಸೊ ಪಾಯಿಂಟ್ ಈಸ್ ಸಿಂಪಲ್. ಗೌರ್ನಮೆಂಟು ಎಲ್ಲೆಲ್ಲಿ ಗೆಬರ್ಕೊಳ್ಳೋಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಗೆಬರ್ತಾ ಇದ್ದಾರೆ. ಕೆರೆದು ಹಾಕತ್ತಿದ್ದಾರೆ ಒಳಕ್ಕೆ. 2 ಕೋಟಿ ಯಾವನಾರು ತೋರಿಸಿದ್ರು ಕೆರೆದು ಬಿಡ್ತಾರೆ ಇವತ್ತು. ಕಾರಣ ನಿಮ್ಮ ಹಣೆ ಬರಹಕ್ಕೆ ನೀವೇ ಪ್ರಕಟ ಮಾಡಿಕೊಂಡಿರುವ ಅವೈಜ್ಞಾನಿಕ ಗ್ಯಾರಂಟಿ ಸ್ಕೀಮ್ಗಳು. ಐ ರಿಪೀಟ್, ಅವೈಜ್ಞಾನಿಕ ಗ್ಯಾರಂಟಿ ಸ್ಕೀಮ್ಗಳಿಂದ ತತ್ತರಿಸಿ ರಾಜ್ಯವನ್ನು ಹಾಳು ಮಾಡುವ ಮೊದಲ ಹಂತಕ್ಕೆ ಬಂದು ನಿಂತಿದ್ದೀರಿ. ನೀವು ಅದನ್ನು ತಿರಸ್ಕಾರ ಮಾಡ್ತೀರಿ, ಇಲ್ಲ ಅಂತ ಹೇಳ್ತೀರಿ ಅಂತ ನನಗೆ ಗೊತ್ತಿದೆ. ಈಗಲೂ ಏನೂ ಆಗಿಲ್ಲ, ಹೇಳ್ಕೋಬೋದು. ನೀವು ಹೇಳ್ಕೊಳ್ಳಿ, ತೊಂದರೆ ಇಲ್ಲ, ಹೇಳ್ಕೊಳ್ಳಿ. ಮುಂದೊಂದು ದಿನ ಗೊತ್ತಾಗ ನಿಮ್ಮ ಹಣೆ ಬರಹಕ್ಕೆ ಮುಂದೆ ಗೊತ್ತಾಗತ್ತದು ಅಷ್ಟೆ. ಗೊತ್ತಾದರೆ ಸರಿ, ಗೊತ್ತಾಗದಿದ್ದರೆ ನಮ್ಮ ಹಣೆ ಬರಹ ಅಷ್ಟೇ. ನಾವಿನ್ನೇನು ಮಾಡೋಕ್ಕಾಗಲ್ಲ. ಎಸ್.